ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತಿ. ಅತ್ಯಂತ ಭಯಂಕರ ಕೋಪದಿಂದ ಕೂಡಿದ ಲಕ್ಷ್ಮಣನನ್ನು ಕಂಡ ವಾನರರೆಲ್ಲ ಭಯದಿಂದ ದೂರ ದೂರ ಸಾಗ್ತಾ ಇದ್ದಾರೆ. ಲಕ್ಷ್ಮಣನ ಮಾತಿನಂತೆ ಅಂಗದ ಸುಗ್ರೀವನ ಬಳಿಗೆ ಹೋಗಿ ಲಕ್ಷ್ಮಣ ಬಂದ ವಿಷಯವನ್ನು ತಿಳಿಸಿದ. ಸುಗ್ರೀವ ಮಾತಾಡೋವಂಥ ಸ್ಥಿತಿನಲ್ಲೇ ಇರಲಿಲ್ಲ. ಅಂಗದನ ಮಾತು ಸುಗ್ರೀವನಿಗೆ ಕಿವಿಗೆ ಬೀಳಲೇ ಇಲ್ಲ. ಮಂತ್ರಿಗಳನ್ನೆಲ್ಲ ಕರೆದು ಸುಗ್ರೀವ ಹೇಳ್ತಾನೆ, ನಾನೇನು ಅವರಿಗೆ ತಪ್ಪು ಮಾಡಿರೋದು? ಲಕ್ಷ್ಮಣನಿಗೆ ಯಾಕೆ ನನ್ನ ಮೇಲೆ ಕೋಪ? ನಾನು ಯಾವ ಕೆಡುಕನ್ನು ಅವ್ರಿಗೆ ಮಾಡಿಲ್ಲ. ಯಾರೋ ನನ್ನ ಈಗಿನ ಬದುಕನ್ನು ಸಹಿಸಲಾರದೆ ನನ್ನ ಬಗ್ಗೆ ಕೆಟ್ಟ ಭಾವನೆ ಬರುವಂತೆ ಮಾಡಿದ್ದಾರೆ ಅಂತ ಸುಗ್ರೀವ ಹೇಳ್ದ. ಅದಕ್ಕೆ ಹನುಮಂತ ಹೇಳ್ತಾನೆ, ರಾಜ, ನೀನು ಹೀಗೆ ಹೇಳೋದು ಸರಿಯಿಲ್ಲ. ಸ್ವಲ್ಪ ಯೋಚನೆ ಮಾಡು. ರಾಮ ಧರ್ಮಾತ್ಮ, ವಿನಾಕಾರಣ ಯಾರ ಮೇಲೂ ಕೋಪಿಸ್ಕೊಳ್ಳೋದಿಲ್ಲ ಅವನು. ನಿನಗೆ ರಾಜ್ಯವನ್ನು ತಂದುಕೊಟ್ಟ, ನಿನ್ನ ಪತ್ನಿಯನ್ನು ತಂದುಕೊಟ್ಟ, ಇದಕ್ಕೆಲ್ಲ ರಾಮ ತಾನೇ ಕಾರಣ. ನೀನು ರಾಮ ಪತ್ನಿಯನ್ನು ಹುಡುಕೊಡ್ತೀನಿ ಅಂತ ಹೇಳಿದೆ. ಆದರೆ ಆ ಕಾರ್ಯ ನಿನ್ನಿಂದ ತುಂಬ ವಿಳಂಬ ಆಗಿದೆ. ಅದಕ್ಕೆ ಅವರುಗಳಿಗೆ ತುಂಬ ಕೋಪ ಬಂದಿದೆ. ನಿನ್ನ ಅಪರಾಧ ಅಕ್ಷಮ್ಯ. ನೀನೇ ಹೋಗಿ ಲಕ್ಷ್ಮಣನಲ್ಲಿ ಕ್ಷಮೆ ಕೇಳಬೇಕು ಅಂತ ಹನುಮಂತ ಹೇಳ್ತಾನೆ. ಅಷ್ಟರೊಳಗೆ ಹೊರಗಡೆ ಇದ್ದಂತಹ ಲಕ್ಷ್ಮಣ ತನ್ನ ಧನಸ್ಸನ್ನು ಟಂಕಾರ ಮಾಡ್ತಾನೆ. ಇದನ್ನು ಕೇಳಿದಂಥ ಸುಗ್ರೀವ ಸಿಂಹಾಸನದಿಂದ ಕೆಳಗೆ ಬಿದ್ದುಬಿಡ್ತಾನೆ. ಸ್ವಲ್ಪ ಎದ್ದು ಸವರಿಸ್ಕೊಂಡು ಹೇಳ್ತಾನೆ, ಈಗ ನಾನು ಹೋಗೋದು ಸರಿಯಿಲ್ಲ, ಲಕ್ಷ್ಮಣನ ನೋಡೋದಕ್ಕೆ ತಾರೆಯನ್ನು ಕಳಿಸ್ತೀನಿ ಅಂತ ಹೇಳ್ತಾನೆ. ತಾರೆ ಲಕ್ಷ್ಮಣನಲ್ಲಿಗೆ ಹೋಗಿ ಅವಳಿಗೆ ಎಲ್ಲ ರೀತಿಯ ಸಮಾಧಾನದ ಮಾತುಗಳನ್ನು ತಾರೆ ಲಕ್ಷ್ಮಣನಿಗೆ ಹೇಳ್ತಾಳೆ. ನೋಡು ಲಕ್ಷ್ಮಣ, ಸುಗ್ರೀವ ವ್ಯರ್ಥವಾಗಿ ಕಾಲ ಕಳೀತಾ ಇಲ್ಲ. ಈಗಾಗಲೇ ಸಹಸ್ರಾರು ವಾನರನ್ನೆಲ್ಲ ಕಲೆ ಹಾಕ್ತಾ ಇದ್ದಾನೆ. ಕೋಟಿ ಸಂಖ್ಯೆಯಲ್ಲಿ ವಾನರರೆಲ್ಲ 10 ದಿಕ್ಕುಗಳಿಂದ ಬಂದು ಇಲ್ಲಿಗೆ ಸೇರ್ತಾರೆ ಅಂತ ತಾರೆ ಅವಳಿಗೆ ಸಮಾಧಾನ ಮಾಡಿ, ನೀನು ಹೀಗೆ ಕೋಪಿಸ್ಕೊಳ್ಬಾರ್ದು, ಸಮಾಧಾನದಿಂದಿರು ಅಂತ ಹೇಳ್ತಾಳೆ ತಾರೆ. ಇದರಿಂದ ಲಕ್ಷ್ಮಣನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಗ ತಾರೆ ಲಕ್ಷ್ಮಣನನ್ನು ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾಳೆ. ಸುಗ್ರೀವ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಲಕ್ಷ್ಮಣನನ್ನು ನೋಡ್ತಾನೆ. ಎದ್ದು ಕೆಳಕ್ಕೆ ಬಂದು ಲಕ್ಷ್ಮಣನ ಪಾದವನ್ನು ಮುಟ್ಟಿ ಪ್ರಣಾಮ ಮಾಡ್ತಾನೆ. ನನ್ನಿಂದ ವಿಳಂಬ ಆಗಿದೆ, ಅಪಚಾರ ಆಗಿದೆ, ಕ್ಷಮಿಸ್ಬಿಡು. ಸ್ನೇಹದಿಂದ ವಿಶ್ವಾಸದಿಂದ ಈ ರೀತಿ ಆಗಿದೆ, ನೀನು ಪ್ರಸನ್ನನಾಗು ಅಂತ ಸುಗ್ರೀವ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಆ ತಪ್ಪನ್ನೆಲ್ಲ ಮರಿತಾನೆ. ಇಬ್ಬರು ಪರಸ್ಪರ ಆಲಿಂಗಿಸ್ಕೊಳ್ತಾರೆ. ಇಬ್ಬರಿಗೂ ಸಮಾಧಾನ ಆಗುತ್ತೆ. ಆಗ ಸುಗ್ರೀವ ಹೇಳ್ತಾನೆ, ನಾವೆಲ್ಲ ಸೇರಿ ರಾಮನಲ್ಲಿಗೆ ಹೋಗೋಣ, ರಾಮನಿಗೆ ಈ ಎಲ್ಲ ವಿಷಯವನ್ನು ತಿಳಿಸೋಣ, ಸಮಾಧಾನ ಮಾಡೋಣ ಅಂತ ಹೇಳ್ತಾನೆ. ಚಿನ್ನದ ಪಲ್ಲಕ್ಕಿಯಲ್ಲಿ ಸುಗ್ರೀವ ಲಕ್ಷ್ಮಣ ಕುಳಿತು ರಾಮನಲ್ಲಿಗೆ ಬರ್ತಾರೆ.
ಪಲ್ಲಕ್ಕಿಯಿಂದ ಇಳಿದಂಥ ಸುಗ್ರೀವ ನೇರವಾಗಿ ಹೋಗಿ ರಾಮನ ಪಾದಗಳನ್ನು ಮುಟ್ಟಿ ಹಿಡ್ಕೊಂಡು ಅವನ ಕ್ಷಮಾಪಣೆ ಕೇಳ್ತಾನೆ. ಪ್ರಭು, ನನ್ನಿಂದ ವಿಳಂಬ ಆಗಿದೆ, ಕ್ಷಮಿಸ್ಬಿಡು. ನಾನು ಇನ್ನು ಮುಂದೆ ಈ ರಾಮ ಕೈಂಕರ್ಯದಲ್ಲಿ ನಿರತನಾಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಮ ಸುಗ್ರೀವನನ್ನು ಹಿಡಿದೆತ್ತಿ ಆಲಗಿಸ್ಕೊಳ್ತಾನೆ. ಇದೇಪ್ಪ ನಿಜವಾದಂತಹ ಮಿತ್ರನ ಲಕ್ಷಣ. ಇನ್ನು ವಿಳಂಬ ಮಾಡಬೇಡ, ಸೀತೆಯ ಅನ್ವೇಷಣೆಯನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ರಾಮ ಹೇಳ್ತಾನೆ. ಆಗ ಸುಗ್ರೀವ ಹೇಳ್ತಾನೆ, ಪ್ರಭು ಇಲ್ಲಿ ನೋಡು, ಈ ಸಮಸ್ತ ವಾನರರೆಲ್ಲ ನಿನ್ನ ಸೇವೆಗೆ ಸಿದ್ಧವಾಗಿ ನಿಂತಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವರೆಲ್ಲ ತುಂಬ ಬಲಾಢ್ಯರು, ಪರಾಕ್ರಮಿಗಳು, ಹಿಡಿದ ಕಾರ್ಯವನ್ನು ಬಿಡದೆ ನಡೆಸ್ತಾರೆ ಅಂತ ವಾನರರ ಬಗ್ಗೆ ಎಲ್ಲ ಹೇಳ್ತಾನೆ ಸುಗ್ರೀವ. ಸುಗ್ರೀವನ ಮಾತಿನಿಂದ ರಾಮನಿಗೆ ಬಹಳ ಸಂತೋಷ ಆಗೋಯಿತು, ದುಃಖ ದೂರ ಆಯಿತು. ರಾಮ ಸುಗ್ರೀವನಿಗೆ ಹೇಳ್ತಾನೆ, ವಾನರ ರಾಜ, ನೋಡು, ನೀನು ಇವರೆಲ್ಲರಿಗೂ ರಾಜ. ಆದ್ದರಿಂದ ನೀನು ಮೊದಲು ಒಂದು ಕೆಲಸ ಮಾಡು, ಸೀತೆಯ ನೆಲೆಯನ್ನು ಮೊದಲು ಪತ್ತೆ ಹಚ್ಚು. ಆಮೇಲೆ ಮುಂದಿನ ಕೆಲಸ, ನೀನೇ ಇವರೆಲ್ಲರಿಗೂ ಸೀತಾನ್ವೇಷದ ಕಾರ್ಯದಲ್ಲಿ ನಿಯೋಜಿಸು. ಆವಾಗ ಅವರು ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂತ ರಾಮ ಹೇಳ್ತಾನೆ. ಇಬ್ಬರೂ ಪರಸ್ಪರ ಸಂತೋಷದಿಂದ ಸೀತಾನ್ವೇಷಣೆಯ ಕಾರ್ಯಕ್ಕೆ ತೊಡಗುತ್ತಾರೆ. ನಾಳೆ ಮುಂದಿನ ರಾಮಕತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ರಾಮ ಗುಣ ಸೀಮಾ